ಕಮಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. Good morning. ಗುಡ್ ಮಾರ್ನಿಂಗ್ ಮ್ಯಾಮ್. There's a good news and a bad news. ಪ್ಲೀಸ್ ಮೊದಲು ಗುಡ್ ನ್ಯೂಸ್ ಹೇಳಿ. The good news is now ಕೋಟ್ ಮಾಡಿ ಟೆಂಡರ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಮ್ಯಾಮ್. ವಾಟ್ ಇಸ್ ದ ಬ್ಯಾಡ್ ನ್ಯೂಸ್ ಮ್ಯಾಮ್? And the bad news is you're fired. ಮೇಡಮ್ ನಾನೇನು ಮಾಡಿದೆ ಮೇಡಮ್? I know you're a brilliant guy, but don't try to play with me. ಮೇಡಮ್ ತಾವು ಏನು ಹೇಳ್ತಿದ್ದೀರಿ ನಂಗೆ ಅರ್ಥನೇ ಆಗ್ತಿಲ್ಲ. ನೀನ್ ಬುದ್ಧಿವಂತ ಇರ್ಬೋದು, ಆದ್ರೆ ಬೇರೆಯವರೆಲ್ಲ ದಡ್ರಲ್ಲ. Don't try to cheat with me next time. Got that? ಚೀಟಿಂಗ್? ನಾನೇನು ಚೀಟ್ ಮಾಡಿದೆ ಮೇಡಮ್? Don't waste my valuable time. Just get out and go find a new job. Got that? ನೋ ಮೇಡಮ್, ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಮೇಡಮ್. Are you trying to question me? ಮೇಡಮ್ ಐ ವಾಂಟ್ ಟು ನೋ ದ ರೀಸನ್ ಮೇಡಮ್. ಇಟ್ಸ್ ಮೈ ರೈಟ್ ಮೇಡಮ್. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ಅಂತ ನಾನು ಒಬ್ಬನಿಗೆ ಗೊತ್ತು ಮೇಡಮ್. ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ನಿದ್ರೆನೇ ಮಾಡಿಲ್ಲ ಮೇಡಮ್. ಡೇ ಅಂಡ್ ನೈಟ್ ಕೆಲಸ ಮಾಡಿ ನಾನು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನೀವು ಅರ್ಥ ಕೈ ನಾನೇನು ತಪ್ಪು ಮಾಡಿದ್ರೆ ನನಗೆ ಹಿಡ್ಕೊಂಡು ಬೈತಾವ್ರೆ ನೀವು ಮಧ್ಯ ಬಂದ. ಇಲ್ಲ ಮೇಡಮ್, ನೀವು ತಪ್ಪು ಮಾಡ್ತಿದ್ದೀರ ಮೇಡಮ್. ಅರ್ಥ ಮಾಡ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್ ದಯವಿಟ್ಟು ನೋಡಿ. ಮೇಡಮ್ ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ರಿ ಮೇಡಮ್. ನಾ ಕೈಯಲ್ಲಿ ನಾನು ತಪ್ಪು ಮಾಡಿದ್ರೆ ಯಾಕೋ ಬೈಸ್ಕೋಬೇಕು ನಾನು? ನೀನೇನೋ ನನ್ನ ಸಮಾಧಾನ ಮಾಡೋದು. Get out! What are you still doing here? I said throw him out! Bloody idiot! He's still barking like a mad dog! Throw him out! Bloody rascal! ಯಾವುದೇ ಕಾರಣಕ್ಕೂ ನಾನು ಈ ಆಫೀಸ್ ಕೆಲಸ ಮಾಡಲ್ಲ. ಕೈನ ಇದೇನು ಸಾಫ್ಟ್ವೇರ್ ಕಂಪ್ನಿನ ಬಚ್ಚಲ್ ಮನೆ ಇದೆ. ಮಾನ ಮರ್ಯಾದೆ ಇದ್ದವ್ರು ಯಾರು ಇಲ್ಲ. ನಾನು ಹೇಳೋ ಮಾತೊಂಚೂರು ಕೇಳ. ಅಲ್ಲಯ್ಯ, ಇಷ್ಟೊಂದು ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ರೆ ಬಾಯಿ ಬಂದ ಬೈದು ಆಚೆ ಓಡಿಸ್ತಾ ಇದ್ದಾಳಲ್ಲ, ಇವಳನ್ನ ಬಿಡಕ್ಕಾಗತ್ತಾ? ಮೊದ್ಲು ನಿನ್ ಮೂಗುನ್ ತುದಿ ಮೇಲಿರೋ ಕೋಪನ ಕಮ್ಮಿ ಮಾಡ್ಕೋ. ಆ ಪಿಸಾಚಿ ಕೂಲ್ ಆದ್ಮೇಲೆ ಏನ್ ವಿಷಯ ಅಂತ ತಿಳ್ಕೊಂಡು ನಾನು ನಿಂಗೆ ಹೇಳ್ತೀನಿ. ಇವಳನ್ನ ಮಾತ್ರ ತಿರುಗಿ ಯಾಕಲ್ಲಿ ಹೋಯ್ತಿದ್ಯೋ? ನನ್ ಬ್ಯಾಗ್ ತರಕ್ ಹೋಗ್ತಾ ಇದ್ದೀನಿ, ಬಿಡೋ. ಬ್ಯಾಗ ನನ್ನೆಲ್ಲ ತಿರುಗಿ ಕವರ್ ಹೋಯ್ತಿದ್ದೀನಿ. ಯಾಕೋ ಲೇಸ್ ಹಾಕೊಳಕ್ಕೂ ಬಿಡಲ್ಲ ಅಂತೀರ. ಏಯ್ ಮನು, ಏನೋ ಗರ್ಬಡ್ದವನಂಗ್ ಕೂತಿದ್ಯಾ? ತಪ್ಪು ಮಾಡದೇ ಇರೋ ಪಿಶಾಚಿ ಹೆಂಗ್ ಪರ್ಚ್ಬಿಟ್ಲು ನೋಡೋ. ಅವಳು ಹುಟ್ಟಿರೋದೇ ಪರ್ಚಕ್ಕೆ. ಆಯ್ತು, ಈಗ ಪಿಶಾಚಿ ಏನ್ ಬಗುಳ್ದು ಹೇಳಪ್ಪ. ಮನು, ನನಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೂ ಒಂದು ಡೌಟ್. ನಿಜ ಹೇಳ್ತೀಯಾ ಅಂತ ನಂಬಿದೀನಿ. ಏನಪ್ಪಾ ಅದು? ಮೊನ್ನೆ ನೀನು ಅಮೆರಿಕ ಕಂಪ್ನಿಗೆ ಕೊಟೇಶನ್ ಕಳಿಸಿದೀಯಾ ತಾನೆ? ಹೌದು. ಆ ಕೊಟೇಶನ್ ನ ನೀನು ಮುಂಬೈ ಕಂಪ್ನಿಗೆ ಲೀಕ್ ಮಾಡಿದೀಯಾ ಅಂತ ಅವಳಿಗೆ ಡೌಟ್. ಯಾರು ಹೇಳಿದ್ದು? ದ ಗ್ರೇಟ್ B3 ಸ್ನೇಹ. ನೋಡೋ, ನಾವು ಮಣ್ಣಿನ ಮಕ್ಕಳು, ನಾವು ಯಾವತ್ತೂ ದ್ರೋಹ ಮಾಡಲ್ಲ. ಮೇಡಮ್ಮು ನಿನ್ನ ಮುಂಬೈ ಕಂಪ್ನಿ ಸ್ಪೈ ಅನ್ಕೊಂಡಿದ್ದಾರೆ. ನೀನ್ ಅದೇ ಕೇಸಾ? ನೋಡೋ, ಅನ್ನ ಹಾಕಿದ ಮನೆಗೆ ಜಂತಿ ಎಣಿಸೋ ಜಾತಿ ಅಲ್ಲ ನಮ್ದು. ಮತ್ತೆ ಯಾಕ ಪಿಸಾಚಿ ನಿನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ? ಅದ್ ಸರಿ, ಈ ವಿಷಯ ನಿನ್ಗೆ ಯಾರು ಹೇಳಿದ್ದು? ಅದೇ B3 ಸ್ನೇಹ. ಅವಳನ್ನ ನಂಬೋದಾ? ಅವಳನ್ನ ನಂಬೋದ್ರಲ್ಲಿ ಬೆನಿಫಿಟ್ ಅಂತೂ ಗ್ಯಾರಂಟಿ. ನಮ್ಮ ಇಡೀ ಆಫೀಸ್ಗೆ ಮೇಡಮ್ನ ಬಿಟ್ರೆ ಇವಳೇ ತುಂಬಾ ಇಂಟೆಲಿಜೆಂಟ್, ರೋಬೋಟ್ಗಿಂತ ಸ್ಪೀಡು. ಒಂದ್ ನಿಮಿಷ, ಅಕಸ್ಮಾತ್ ಈ ವಿಷಯ ಲೀಕ್ ಆಗಿದ್ರೆ ಕಂಪನಿ ಆರ್ಡರ್ ಹೆಂಗ್ ಸಿಕ್ತಿತ್ತು? ಪಿಶಾಚಿಗೆ ಮೊದಲು ಸ್ಮೆಲ್ ಬಂದ್ಬಿಟ್ಟಿತ್ತಂತೆ, ಅದಕ್ಕೆ ಬೇರೆ ಕೊಟೇಶನ್ ಕಳಿಸ್ಬಿಟ್ಟಿದ್ದ. ನನ್ನ ಮೇಲೆ ಬಂದಿರೋ ಅಪಾದನೆಯಿಂದ ನಾನು ಹೊರಗೆ ಬರಬೇಕು ಅಂದ್ರೆ ಸ್ನೇಹಂಗೆ ಕ್ಯಾಚ್ ಹಾಕೋಬೇಕು. ನೋಡಮ್ಮ, ನೀನೇನ್ ಕೇಳ್ದೆ ಎಲ್ಲ ಕೊಡಿಸಿದ್ದಾಯ್ತು, ಈಗ ನಿನ್ ಸಹಾಯ ಬೇಕು. ಹಾ, ನಿನ್ ಅನುಮಾನ ನಿಜ. ಅವತ್ತು ನಿನ್ ಕಂಪ್ಯೂಟರ್ ಇಂದ 2 ಮೇಲ್ಗಳು ಡೆಲಿವರ್ ಆಗಿವೆ. ಒಂದು ಅಮೆರಿಕನ್ ಕಂಪ್ನಿಗೆ, ಕಾಪಿ ಟು ಅಂತ ಮೇಡಮ್ ಪರ್ಸನಲ್ ಮೇಲ್ ಐಡಿಗೆ, ಮತ್ತೊಂದು ಮುಂಬೈ ಸುಬೀರ್ ಸಿಂಗ್ ಮೇಲ್ ಐಡಿಗೆ. ಮೊದಲನೇದು ನಾನ್ ಕಳಿಸಿದ್ದು, ಎರಡನೇದು ಯಾರು ಕಳಿಸಿದ್ರು ನನ್ಗೆ ಗೊತ್ತಿಲ್ಲ. ಟೈಮ್ ಏನಾದ್ರು ಗೊತ್ತಾ ನಿಮ್ಗೆ? ಫಸ್ಟ್ ಮೇಲ್ ಸೆಂಡ್ ಆಗಿರೋದು 10 o'clockಗೆ, ಸೆಕೆಂಡ್ ಮೇಲ್ 10:15ಗೆ. ಅಂದ್ರೆ ನಿನ್ ಕಂಪ್ಯೂಟರ್ನ ಯಾರೋ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಆಯ್ತು. ಏನೇ ಮಿಸ್ಯೂಸ್ ಮಾಡಿದ್ರು ಆಫೀಸಲ್ಲಿ ಎಂಟ್ರಿ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಅಟೆಂಡೆನ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಲೇಬೇಕಲ್ವಾ? ಅವತ್ತು ಭಾನುವಾರ ಬೇರೆ. ಯಾರೇ ಆಫೀಸ್ ನ ಎಂಟ್ರಿ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಸ್ವೈಪ್ ಮಾಡಬೇಕು, ಒಳಗಡೆ ಹೋಗ್ಬೇಕು, ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ದಯವಿಟ್ಟು ಆ ಡೀಟೇಲ್ಸ್ ತಂದು ಕೊಟ್ಬಿಟ್ಟು. Madam? You? How dare you come into my office? You know you're such a disappointment to the office. ಲೇ, ಅವಳು ಎಷ್ಟೇ ಕಿರ್ಚ್ಕೊಂಡ್ರು ಮೈ ಪರ್ಚ್ಕೊಂಡ್ರು ತಾಳ್ಮೆ ಕಳ್ಕೋಬೇಡ. ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು, ಅಂಡರ್ಸ್ಟ್ಯಾಂಡ್? Just get lost. ಮೇಡಮ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಆಫೀಸಲ್ಲಿ 2 ನಿಮಿಷನೂ ಕಾಲಿಟ್ಟು ನಿಂತ್ಕೊಳ್ಳಲ್ಲ ಮೇಡಮ್. ಆದ್ರೆ ಹೋಗೋಕೆ ಮುಂಚೆ 1-2 ವಿಷಯ ನಿಮಗೆ ತಿಳಿಸ್ಬಿಟ್ಟು ಹೋಗ್ಬೇಕು ಮೇಡಮ್. ಪ್ಲೀಸ್, ಅದಕ್ಕೆ ನೀವೊಂದು ಆಪರ್ಚುನಿಟಿ ಕೊಡ್ಬೇಕು ಮೇಡಮ್. See and get out. ಮೇಡಮ್, ನಿಮಗೆ ಮತ್ತೆ ಅಮೆರಿಕಾಗೆ 10 ಗಂಟೆಗೆ ಒಂದು ಮೇಲ್ನ ನಾನು ಕಳಿಸಿದೆ ಮೇಡಮ್.
10:05 ಲಾಗೌಟ್ ಆಗ್ಬಿಟ್ಟೆ ಮೇಡಮ್. ಇದು ಎಲೆಕ್ಟ್ರಾನಿಕ್ ಅಟೆಂಡೆನ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ ಮೇಡಮ್. ಮೇಡಮ್ 10:05 ಕಂಪ್ಯೂಟರ್ ಇಂದ ಲಾಗೌಟ್ ಆದೆ. 10:10 ಶರಣು ಲಾಗಿನ್ ಆಗಿದ್ದಾನೆ. 10:20 ಲಾಗೌಟ್ ಆಗಿದ್ದಾನೆ. ಇದು ಕೂಡ ಎಲೆಕ್ಟ್ರಾನಿಕ್ ಅಟೆಂಡೆನ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ ಮೇಡಮ್. ದಯವಿಟ್ಟು ನೋಡಿ ಮೇಡಮ್. ನೀನ್ ಹೇಳೋದನ್ನ ಅವಳೇನಾದ್ರೂ ಒಪ್ಕೊಂಡ್ರೆ ಅವಳನ್ನ ಹೋಗ್ಲಕ್ ಶುರು ಮಾಡು. ಮೇಡಮ್, ನಿಮ್ಮ ಅಸಿಸ್ಟೆಂಟ್ ಆಗಿದ್ದಕ್ಕೆ ನಾನು ಪುಣ್ಯ ಅನ್ಕೋತೀನಿ ಮೇಡಮ್. ಯು ಆರ್ ಡೇರಿಂಗ್, ಯು ಆರ್ ಡೆಡಿಕೇಟೆಡ್, ಯು ಆರ್ ಡಿಸಿಪ್ಲಿನ್. ನಿಮ್ಮ 3Dಗೆ ಫ್ಯಾನ್ ಆಗೋಗ್ಬಿಟ್ಟೆ ಮೇಡಮ್. ನಿನ್ನೆ ನಿಮ್ಮ ಕೋಪನ ನಾನು ಮಿಸ್ಟೇಕ್ ಮಾಡ್ಕೊಂಡು ಸುಮ್ಮನೆ ನಿಮ್ಮ ಮೇಲೆ ಎಲ್ಲಿ ಮಾಡಿದೆ. ಸಾರಿ. ಕಮಿಟ್ಮೆಂಟು, ಪಂಕ್ಚುಯಾಲಿಟಿ, ಹಾರ್ಡ್ ವರ್ಕ್ ಏನು ಅನ್ನೋದನ್ನ ನಾನು ನಿಮ್ಮಿಂದ ಕಲಿತೆ ಮೇಡಮ್. ಅದಕ್ಕೆ ನೀವು ಎಷ್ಟೇ ಮಕ್ಕಕ್ಕೆ ಹೋಗಿದ್ರು ನಾನು ಇನ್ಮೇಲೆ ಇಲ್ಲೇ ಕೆಲಸ ಮಾಡ್ತೀನಿ ಮೇಡಮ್. ಇನ್ಮೇಲೆ ನೀವೇ ನಂಗೆ ರೋಲ್ ಮಾಡಲು. ಇಷ್ಟೊತ್ತು ನನ್ನ ಮಾತನ್ನ ಇಷ್ಟೊಂದು ಪೇಷನ್ಸ್ ಇಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಬರ್ತೀನಿ ಮೇಡಮ್. ಈ ಅಮಾವಾಸ್ಯೆ ಪೇಸ್ನ ಕಟ್ಕೊಂಡು ನನ್ನ ಮಗ ಹಾಳಾಗೋಗ್ಬಿಡ್ತಾನೆ. ಇವಳು ಮಗ್ತಾನೆ ಎಕಡ. ಮನು ಸೂಪರ್ ಸಕ್ಸಸ್. ಏನ್ ಶ್ಯಾಮ್ ಸರ್ಗೂ ಪಿಸಾಚಿಗೂ ಸಿಕ್ಕಾಪಟ್ಟೆ ಕಿತ್ತಾಟ ಆಯ್ತಂತೆ. ಶರಣ್ ತಾನೇ ಕೆಲಸ ಮಾಡಿದ್ದು. ಶರಣ್ ಶ್ಯಾಮ್ ಅಸ್ಟೆಂಟು ಅದನ್ನ ಬಿಟ್ಟಾಕು. ನೆಕ್ಸ್ಟ್ ಏನ್ ಮಾಡ್ತೀಯಾ? ಅಂದ್ರೆ ನಿನ್ ಕೆಲಸ ಆ ಪಿಶಾಚಿ ತಪ್ಪಾಯ್ತು ಅಂತ ಬಂದು ನನ್ನ ಕಾಲು ಹಿಡ್ಕೊಳ್ಳಿ, ಆಮೇಲೆ ಆಲೋಚನೆ ಮಾಡ್ತೀನಿ. ಇಟ್ ಇಸ್ ಇಂಪಾಸಿಬಲ್. ಕಾದ್ದು ಬೆಸ್ಟ್ ಆಫ್ ಲಕ್ ಹೇಳಲ್ವಾ? ಬೆಸ್ಟ್ ಆಫ್ ಲಕ್. ಓ ಮಿಸ್ಟರ್ ಮನು, ಐ ಆಮ್ ರಿಯಲಿ ಸಾರಿ. ನಾನು ನಿಮ್ಮನ್ನು ತುಂಬಾ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸಾರಿ ಬೋಲ್ಶಿಟ್. ಯಾರು ಹೇಳ್ತಾ ಇದ್ದೀರಾ ಸಾರಿ? ಅಲ್ಲ ಮೇಡಮ್, ಪ್ರೀತಿಯಿಂದ ಒಂದೊಂದು ನಾಯಿನ 40,000 ಕೊಟ್ಟು ತಂದು ಕೈನಲ್ಲಿ ಬೆತ್ತಾಡ್ಕೊಂಡ್ಬಿಟ್ಟ ಅಂದ್ರೆ ನಿಮ್ಮ ಮಾಂಸ ಅದ್ರ ಬಾಯಿನಲ್ಲಿರುತ್ತೆ. ಅದೇ ಪ್ರೀತಿಯಿಂದ ಎಂಕ, ಸೀನಾ, ನಾಣಿ, ಚಿಂಟು, ಪುಂಟು ಅಂತ ಕರೆದ್ರೆ ಬಾಲ ಅಳ್ಳಾಡ್ಸುತ್ತೆ. ಅಂದ್ರೆ ನೀನೇ ನಾಯಿನಾ? ನಾನಾಕ್ ನಾಯಿ ಆಗ್ಲಿ, ನಾಯಿ ತರ ನಿಯತ್ತಿರೋನು ಒಂದೇ. ಐ ಆಮ್ ಸಾರಿ ಮಿಸ್ಟರ್ ಮನು. You see, Kumari Priya S. Rao, I am a self-respected man. I want self-dignity. My mind, my heart, my soul is not permitted to work with you. Take my resignation. No, I do not accept your resignation. You have to. No, Mr. Manu, I'm really sorry. Please forgive me. I'm sorry.